ರೋಟಿ ಕುಲ್ಚಾ ಬಟರ್ ನಾನ್ ಎಲ್ಲ ಒಂದೇನಾ? ಅಲ್ಲ ತಾನೆ. ಅದೇ ರೀತಿ ಗಂಜಿ ಜಾವ ಅಂಬ್ಲಿ ಒಂದೇ ಅಲ್ಲ. ಇವುಗಳ ಮಧ್ಯೆ ವೆರಿ ಥಿನ್ ಲೈನ್ ಆಫ್ ಡಿಫರೆನ್ಸ್ ಇದೆ. ಅದೇನಂತ ಹೇಳ್ತೇನೆ. ಫಸ್ಟ್ ಪಾಯಿಂಟ್, ಪ್ರಿಪರೇಷನ್ ಟೈಮ್. ಅಂಬ್ಲಿ ಫರ್ಮೆಂಟ್ ಆಗಕ್ ಟೈಮ್ ಬೇಕು, ಆದ್ರೆ ಗಂಜಿ ಮತ್ತು ಜಾವ ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು. ಸೆಕೆಂಡ್ ಪಾಯಿಂಟ್, ಕನ್ಸಿಸ್ಟೆನ್ಸಿ. ಆಗ್ಲೇ ಹೇಳ್ದಂಗೆ ಅಂಬ್ಲಿ ಓವರ್ ನೈಟ್ ಫರ್ಮೆಂಟ್ ಆಗ್ಬೇಕು, ಸೊ ಅದರಿಂದ ಮೈಲ್ಡ್ ಸೋರ್ನೆಸ್ ಬರುತ್ತೆ ಅಂಡ್ ವಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಗಂಜಿ ಸೂಪ್ ಲೈಕ್ ಕನ್ಸಿಸ್ಟೆನ್ಸಿ ಅಲ್ಲಿ ಇರುತ್ತೆ. ಹುಷಾರ್ ತಪ್ಪದಾಗ ಈ ಗಂಜಿನ ತುಂಬಾ ಜನ ಕುಡಿತಾರೆ. ಜಾವ ಸೆಮಿ ಲಿಕ್ವಿಡ್ ಅಲ್ಲಿ ಮಾಡ್ಕೊಂತಾರೆ, ಇನ್ ಕೆಲವರು ಪಾರೇಜ್ ಆಗಿ ಮಾಡ್ಕೊಂತಾರೆ. ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಜಾವ ಸ್ವೀಟ್ ಅಂಡ್ ಸೇವರಿ ಫಾರ್ಮ್ ಅಲ್ಲಿ ಮಾಡ್ಕೊಂತಾರೆ. ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ. ಗಂಜಿದಲ್ಲಿ ರಾಗಿ ಗಂಜಿ, ರೈಸ್ ಗಂಜಿ, ಬಾರ್ಲೆ ಗಂಜಿ. ಜಾವದಲ್ಲಿ ಸಾಬುದಾನ ಜಾವ, ರವಾ ಜಾವ. ಅಂಬ್ಲಿದಲ್ಲಿ ರಾಗಿ ಅಂಬ್ಲಿ, ಜೋಳದ ಅಂಬ್ಲಿ, ಆಲ್ ಟೈಪ್ಸ್ ಆಫ್ ಮಿಲೆಟ್ಸ್ ಅಂಬ್ಲಿ. ನಿಮ್ಗಿನ್ ಯಾವ ತರ ಗಂಜಿ, ಜಾವ, ಅಂಬ್ಲಿ ಗೊತ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.